ನೀನೀಗ ಬಳಿ ಬಂದರೆ ತುಟಿಗಳ ಬೇಕಾ ಆಡ್ ಕಂಪ್ನಿ ಫೋನ್ ಮಾಡಿ ಆರ್ಡರ್ಸ್ ಕನ್ಫರ್ಮ್ ಮಾಡಬೇಕು. ಓಕೆ ಸರ್. ಬಾಬಸ್ವಾ ಸರ್ ಅದು ಫೈಲ್ ಸೈನ್. ಮೊನ್ನೆ ನೀನ್ ಪಿಕ್ಚರ್ ಹೋಗ್ಬೇಕು ಅಂತಿದ್ಯಲ್ಲ, ಇವತ್ತು ಹಾಫ್ ಡೇ ಲೀವ್ ಕೊಡ್ತೀನಿ, ತಗೋ ಮಜಾ ಮಾಡು. ಪಿಕ್ಚರ್ ಇಲ್ಲೇ ನೋಡ್ತಾ ಇದ್ದೀನಲ್ಲ, ಥಿಯೇಟ್ರಿಗೆ ಯಾಕೆ ಹೋಗ್ಬೇಕು? ಏನೋ ಬಸವ ಯೋಚನೆ ಮಾಡ್ತಾ ಇದ್ಯಾ? ತಗೋ. ಬೇಡಿ ಸರ್, ಆಗ್ಲೇ ನೋಡ್ಬಿಟ್ಟೆ. ಸರ್ ಒಂದು ಹೆಲ್ಪ್ ಆಗ್ಬೇಕಿತ್ತು. ಏನು? ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ನಿಮ್ ನೋಡ್ಬೇಕಂತೆ, ಒಂದು ಅಪಾಯಿಂಟ್ಮೆಂಟ್ ಬೇಕು ಸರ್. ಸರಿ, ನಾಳೆ ಬರಕ್ಕೆ ಹೇಳ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತು ಏನ್ ಬಿಸ್ನೆಸ್ ಮಾಡಿದ್ರು ಲಾಭ ಸಿಗೋದು ಕಷ್ಟ ಸರ್. ನಿಮ್ ಬಿಸ್ನೆಸ್ ನಲ್ಲಿ ನಿಮಗೆ ವರ್ಷಕ್ಕೆ ಎಷ್ಟು ಲಾಭ ಬರ್ಬೋದು ಸರ್? ಯಾಕೆ, ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫೀಸರಾ? ಸರ್ ಅದಕ್ಕೆಲ್ಲ ಸರ್, ಒಂದ್ ಸೂಪರ್ ಬಿಸ್ನೆಸ್ ಇದೆ ಸರ್. ₹1 ಹಾಕಿದ್ರೆ ₹100 ಬರ್ಬೇಕು, ₹100 ಹಾಕಿದ್ರೆ ₹10,000 ಬರ್ಬೇಕು ಅಂತ ಬಿಸ್ನೆಸ್ ಸರ್. ನೋಟ್ ಹೊಡಿಯೋ ಬಿಸ್ನೆಸ್ ಅಲ್ಲ ಸರ್. ಹಾಗಾದ್ರೆ ಏನ್ ಬಿಸ್ನೆಸ್ ಸರ್? ಸಿನಿಮಾ ಸರ್, ಸಿನಿಮಾ. ರಜನಿಕಾಂತ್ಗೆ 5 ಕೋಟಿ ಕೊಟ್ರೆ 50 ಕೋಟಿ ಬಿಸ್ನೆಸ್. ನಮ್ ಉಪೇಂದ್ರಗೆ 50 ಲಕ್ಷ ಕೊಟ್ರೆ 5 ಕೋಟಿ ಬಿಸ್ನೆಸ್. ರವಿಚಂದ್ರನ್ಗೆ 60 ಲಕ್ಷ ಕೊಟ್ರೆ 6 ಕೋಟಿ ಬಿಸ್ನೆಸ್. ಸಿನಿಮಾ ಸರ್. ಸರ್ ನನಗ್ ಬರೀ 20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಸರ್, 2 ಕೋಟಿ ಬಿಸ್ನೆಸ್ ಸರ್. 3 ತಿಂಗಳಿಗೆ ಶೂಟಿಂಗ್ ಕಂಪ್ಲೀಟ್ ಸರ್, 6 ತಿಂಗಳಿಗೆ ಬಿಸ್ನೆಸ್ ಕಂಪ್ಲೀಟ್. 7 ತಿಂಗಳಲ್ಲಿ ನಾನೇ ಕಂಪ್ಲೀಟ್ ಅಂತೀರಾ? ಸರ್ ಹಾಗಲ್ಲ ಸರ್, ಇದೊಂದು ಬಿಸ್ನೆಸ್ ಸೀಕ್ರೆಟ್ ಸರ್. ಅದೇನಪ್ಪ ಬಿಸ್ನೆಸ್ ಸೀಕ್ರೆಟು? ಇವಾಗ್ಲೇ ಕನ್ನಡ ಪಿಕ್ಚರ್ ಓಡಲ್ಲ, ಇದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಂಪ್ ತಗೊಂಡು ಸ್ಟ್ರೈಟ್ ತಿರುಪತಿಗೆ ಹೋಗ್ಬೇಕು. ಸರ್ ಆತರ ಹೇಳ್ಬೇಡಿ ಸರ್, ನಮ್ ಕನ್ನಡ ಪಿಕ್ಚರು ಫಾರಿನ್ ಅಲ್ಲೆಲ್ಲ ಓಡ್ತಿದೆ ಸರ್. ನಮ್ ಗಿರೀಶ್ ಕಾಸರವಳ್ಳಿ ತೆಗೆದಿದ್ದ ಪಿಕ್ಚರು ಮಳೆನಲ್ಲೇ ತೆಗೆದಿದ್ದು ಸರ್. ಫಾರಿನ್ ಅಲ್ಲಿ ಆ ಪಿಕ್ಚರ್ಗೆ ಡಾಲರ್ಸ್ ನ ಮಳೆ ತರ ತುಂಬಿಸಿದ್ರು ಸರ್. ಬರೀ ಅವಾರ್ಡ್ಸು, ಬರೀ ಡಾಲರ್ಸು ಸರ್. ಬಿಸ್ನೆಸ್ ಸೀಕ್ರೆಟ್ ಸರ್, ಬಿಸ್ನೆಸ್ ಸೀಕ್ರೆಟ್. ಏ ಬಸ್ವಾ ಸರ್ ಹೋಗ್ಬಿಟ್ಟು ಒಂದ್ ಕಪ್ ಕಾಫಿ. ಆಯ್ತು ಸರ್. ಹೊಸದಾಗಿ ಹೀರೋಯಿನ್ಸ್ ಇದ್ದಾರಾ? ಸರ್ ಇದಾರೆ ಸರ್, ಸೂಪರ್ ಫಿಗರ್ಸ್ ಇದಾರೆ ಸರ್. ಕೇರಳ, ಆಂಧ್ರ, ತಮಿಳ್ನಾಡು, ಪಂಜಾಬ್, ಮಣಿಪುರ್, ಮೇಘಾಲಯ ಎಲ್ಲಾ ಕಡೆನೂ ಸೂಪರ್ ಫಿಗರ್ಸ್ ಇದಾರೆ ಸರ್. ಏನ್ ಸರ್ ಹೀರೋಯಿನ್ಸ್ ಕೇಳಿದ್ರೆ ಲಾಟ್ರಿ ಟಿಕೆಟ್ ಹೆಸರು ಹೇಳ್ತೀರಾ? ಸರ್ ಅದು ಲಾಟ್ರಿ ಟಿಕೆಟ್ ಹೆಸರಲ್ಲ ಸರ್, ಹೀರೋಯಿನ್ಗಳು ಬರೋ ಊರ್ಗಳ ಹೆಸರು ಸರ್. ಅದ್ರಲ್ಲಿ ಯಾವ ಊರ್ ಬೆಸ್ಟ್ ಅಂತೀರಾ? ಸರ್ ಇಂಡಿಯಾದಲ್ಲಿರೋ ಎಲ್ಲಾ ಊರು ಬೆಸ್ಟೇ ಸರ್. ಅಡ್ವಾನ್ಸ್ ಕೊಟ್ರೆ ಬುಕ್ ಮಾಡ್ಬಿಡ್ತೀನಿ ಸರ್. ಏನ್ ರೂಮ್ನಾ? ಸರ್ ಹೀರೋಯಿನ್ ಸರ್. ಹಲೋ, ಓ ಶೀಲಾನಾ? ಹೇಳಿ ಶೀಲಾ, ಪರವಾಗಿಲ್ಲ ಹೇಳಿ. ತುಂಬಾ ಚೆನ್ನಾಗಿತ್ತು, ಎಕ್ಸಲೆಂಟ್. ಸ್ವಲ್ಪ ಕೈಕಾಲು ನೋವಾಯ್ತು, ನಿಮ್ಗುನಾ? ಅವಳು ಹೌದಾ, ತುಂಬಾನೇ ಇಸ್ಕೊಂಡ್ಬಿಟ್ಟಿದ್ದಾಳೆ. ಬರ್ತೀನಿ. ಹೌದಾ, ಸರಿ ಹೋಗಿ ಬರ್ತೀರಾ? ಓಕೆ. ಹಾಯ್ ಮಾಲಾ, ಹೌ ಆರ್ ಯು? ಮತ್ತೆ ಯಾವಾಗ ಮೀಟ್ ಮಾಡೋಣ? ಬರ್ತೀನಿ ಇವತ್ತಾ? ನೋ 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 ನೋ, ಇವತ್ತು ಈವ್ನಿಂಗ್ ಮೀಟ್ ಮಾಡೋಣ. ಓಕೆ. ರಕ್ತ ಕಣ್ಣೀರು ತರ ಆಗ್ಬಿಡ್ತೀಯ. ರೇಖಾಳನ್ನು ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋದ ಅರವಿಂದ್ ತನ್ನ ಆಸೆಯನ್ನು ನೆರವೇರಿಸಿಕೊಂಡ ನಂತರ ಅವಳನ್ನು ಕೆಲಸದಿಂದ ಹೇಗೆ ಓಡಿಸಬೇಕೆಂದು ಆಲೋಚನೆ ಮಾಡುವನು. ಸರ್ ಕರೆದ್ರ ಸರ್? ಏ ಬಸ್ವಾ, ಆ ರೇಖಾ ಏನಯ್ಯ ಮಾಡ್ತಾ ಇದ್ದಾಳೆ? ಅದೇನೋ ಇಮೇಲ್ ಚೆಕ್ ಮಾಡ್ತಿದ್ದಾಳೆ ಸರ್. ಯಾರಯ್ಯ ಅವಳನ್ನ ಮೇಲ್ ಚೆಕ್ ಮಾಡಕ್ ಹೇಳಿದ್ದು? ಕಳ್ಸ ಅವಳನ್ನೊಳಗೆ. ಆಯ್ತು ಸರ್. ಎಕ್ಸ್ಕ್ಯೂಸ್ ಮೀ ಸರ್, ಕರೆದ್ರಾ? ನಿನ್ನ ಯಾರು ಮೇಲ್ ಚೆಕ್ ಮಾಡಕ್ ಹೇಳಿದ್ದು? ಸರ್ ದಿನ ನಾನ್ ತಾನೇ ಸರ್ ಚೆಕ್ ಮಾಡೋದು. ಇವತ್ ಯಾರು ಚೆಕ್ ಮಾಡಕ್ ಹೇಳಿದ್ದು? ಸರ್ ವೈ, ಏನಿ ಪ್ರಾಬ್ಲಮ್? ನಾನ್ ಕೇಳಿದ ಇನ್ಕಮ್ ಟ್ಯಾಕ್ಸ್ ಫೈಲ್ ಎಲ್ಲಿ? ಯಾವ ಇನ್ಕಮ್ ಟ್ಯಾಕ್ಸ್ ಫೈಲ್ ಸರ್? ಯಾವ ಇನ್ಕಮ್ ಟ್ಯಾಕ್ಸ್ ಫೈಲಾ? ಇಲ್ಲಿ ಕೆಲ್ಸಕ್ಕೆ ಬಂದಿದ್ಯಾ, ಕುಣಿಯಕ್ ಬಂದಿದ್ಯಾ? ಇದು ಆಫೀಸಾ ನಿಮ್ ಮನೆನಾ? ಸರ್ ನೀವ್ ಯಾವ ಫೈಲು ಕೇಳಿಲ್ಲ ಸರ್. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನನ್ಗೇನು ಹುಚ್ಚ ಕೇಳ್ದೇ ಇರೋ ಫೈಲ್ ಕೇಳಕ್ಕೆ? ಸರ್ ಖಂಡಿತ ನೀವು ಕೇಳಿಲ್ಲ ಸರ್. ಡೋಂಟ್ ಟಾಕ್ ರಬಿಶ್. ನಿಮ್ಗೆಲ್ಲ ಕೆಲಸ ಕೊಟ್ಟಿದ್ದು ನನ್ ತಪ್ಪು. ನಿಮ್ಮನ್ನೆಲ್ಲ ಎಲ್ಲಿಟ್ಟಿರ್ಬೇಕೋ ಅಲ್ಲಿಟ್ಟಿರ್ಬೇಕು. ಮತ್ತೆ ನಿಂತ್ಕೊಂಡಿದ್ಯಾ? ಗೋ ಟು ಯುವರ್ ಪ್ಲೇಸ್.
ರೇಖಾ ಯಾಕೆ ಅಳ್ತಾ ಇದೀಯಾ? ನೋಡಿ ಬಸವ, ನನ್ನನ್ನ ಸುಮ್ನೆ ಬೈದ್ರೆ ನನ್ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ. ಹೌದು, ಯಾಕೆ ಬೈದ್ರು? ಸರ್, ಆ ಸುಮಾನ್ ಕರ್ಯ. ಓಕೆ ಸರ್. ಸರ್ ಕರೆದ್ರಾ? ಸುಮಾ, ನನಗೆ ತುಂಬಾ ಟೆನ್ಷನ್ ಆಗಿದೆ. ಸ್ವಲ್ಪ ಗೆಸ್ಟ್ ಹೌಸ್ ವರ್ಗೂ ಹೋಗ್ಬೇಕು. ಮನೆಗೆ ಫೋನ್ ಮಾಡಿ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳ್ಬಿಡು. ಮಮ್ಮಿ, ನಾನೇ. ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ ಬರೋದು. ಹೌದು, ಇವತ್ತು ಆಫೀಸಲ್ಲಿ ಓಟಿ ಇದೆ ಮಮ್ಮಿ. ಸರಿ, ಓಕೆ, ಇಡ್ಲಾ? ಬಾಯ್. ಸುಮಾ, ಏನಾಯ್ತು? ಎನಿ ಪ್ರಾಬ್ಲಮ್? ಯಾಕೆ ಅಳ್ತಾ ಇದೀಯಾ? ನಿನ್ಗೇನಾದ್ರೂ ಪೇನ್ ಆಯ್ತಾ? ಸುಮಾ, ಏನಾಯ್ತು ಸುಮಾ? ಯಾಕೆ ಅಳ್ತಾ ಇದೀಯಾ? ಸುಮಾ, ಪ್ಲೀಸ್ ಕಮ್ ಆನ್ ಟೆಲ್ ಮೀ. ಯಾಕೆ ಅಂತ ಹೇಳ್ಬಿಟ್ಟಳು. ಏನಾಯ್ತು ಸುಮಾ? ಪ್ಲೀಸ್ ಟೆಲ್ ಮೀ ಸುಮಾ. ನನ್ ಲೈಫ್ ಹೀಗೆ ಇರ್ಬೇಕಾ? ಇಷ್ಟ ಬಂದಾಗ ಕರೆಯೋದು, ಕೆಲಸ ಮುಗಿದ ತಕ್ಷಣ ನಡಿ ಅನ್ನೋದು. ನನ್ನ ಏನ್ ಅನ್ಕೊಂಡಿದೀಯಾ? ನಾನೇ ನಿನ್ನ ತಪ್ಪಾಗಿ ತಿಳ್ಕೊಂಡಿಲ್ಲ ಸುಮಾ. ಹಾಗಾದ್ರೆ ನನ್ ಲೈಫ್ ಏನಾಗ್ಬೇಕು? ನಿನ್ ಲೈಫ್ಗೆ ಏನೂ ಆಗೋದಿಲ್ಲ ಸುಮಾ. ನಾನ್ ನಿನ್ ಬಿಡಲ್ಲ. ನನ್ನ ನಂಬು, ಪ್ಲೀಸ್ ಬಿಲೀವ್ ಮೀ. ನನ್ನ ಮನಸ್ಸಿನಲ್ಲಿ ನಿನ್ಗೊಂದು ಜಾಗ ಇದೆ.